ಜೆಡಿಎಸ್ ಮಧ್ಯೆ ನೈಸ್ ಟೋಲ್ ಜಟಾಪಟಿ ಇನ್ನೂ ಮುಗ್ದಿಲ್ಲ. ಎಚ್ಡಿಕೆ ವಿರುದ್ಧ ಡಿಕೆ ಸುರೇಶ್ ಹಾಗೆ ಸಚಿವ ಬಾಲಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಮುಗಿಯದ ನೈಸ್ ಟೋಲ್ ಜಟಾಪಟಿ. ಎಚ್ಡಿಕೆ ವಿರುದ್ಧ ಡಿಕೆ ಸುರೇಶ್, ಸಚಿವ ಬಾಲಕೃಷ್ಣ ವಾಗ್ದಾಳಿ. ಡಿಕೆ ಬ್ರದರ್ಸ್ ಎಚ್ಸಿ ಬಾಲಕೃಷ್ಣ ವಿರುದ್ಧ ಎಚ್ಡಿಕೆ ತಿರುಗೇಟು. ಮಹಾನ್ ಅಭಿವೃದ್ಧಿ ಹರಿಹರರ ಹೇಳಿಕೆ ಗಮನಿಸಿದ್ದೇನೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಎಲ್ಲೆಲ್ಲಿ ಭೂಮಿ ಸಿಗುತ್ತೋ ಲಪ್ಟಾಯಿಸಿ ಬೃಂದಾವನ ಕಟ್ಟಿಲ್ಲ. ಎಲ್ಲಿ ಭೂಮಿ ಸಿಗುತ್ತೆ ಅಂತ ಲಪ್ಟಾಯಿಸುವ ಕೆಲಸ ನಾನು ಮಾಡಲ್ಲ. ಟೇಪ್ ಇಟ್ಕೊಂಡು ಭೂಮಿ ದೋಖಾ ಮಾಡೋರು ಅವರು. ಡಿಕೆ ಬ್ರದರ್ಸ್ ಬಾಲಕೃಷ್ಣ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಮನಗರ ಅಂಕೂರಿನಲ್ಲಿ ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೈಸ್ ಟೋಲ್ ಜಟಾಪಟಿ ಈಗ ತಾರಕಕ್ಕೇರುತ್ತೆ. ಎಚ್ಡಿಕೆ ವಿರುದ್ಧ ಡಿಕೆ ಸುರೇಶ್ ಹಾಗೆ ಸಚಿವ ಬಾಲಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ರು. ಡಿಕೆ ಬ್ರದರ್ಸ್ ಹಾಗೆ ಎಚ್ಸಿ ಬಾಲಕೃಷ್ಣ ವಿರುದ್ಧ ಈಗ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಹಾನ್ ಅಭಿವೃದ್ಧಿ ಹರಿಕಾರರ ಹೇಳಿಕೆಯನ್ನ ಗಮನಿಸಿದ್ದೇನೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂತೆ ಎಲ್ಲೆಲ್ಲಿ ಭೂಮಿ ಸಿಗುತ್ತೆ ಲಪ್ಟಾಯಿಸಿ ಬೃಂದಾವನವನ್ನ ನಾನು ಕಟ್ಟಿಲ್ಲ. ಎಲ್ಲಿ ಭೂಮಿ ಸಿಗುತ್ತೆ ಅಂತ ಲಪ್ಟಾಯಿಸುವ ಕೆಲಸವನ್ನ ನಾನು ಮಾಡಲ್ಲ. ಟೇಪ್ ಇಟ್ಕೊಂಡು ಭೂಮಿ ದೋಖಾ ಮಾಡೋರು ನಾವಲ್ಲ ಅವರು ಅಂತ ಹೇಳಿ ಡಿಕೆ ಬ್ರದರ್ಸ್ ಹಾಗೂ ಬಾಲಕೃಷ್ಣ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. 20 ವರ್ಷದಿಂದ ಭೂಮಿ ಕೊಟ್ಟ ರೈತರಿಗೆ ದುಡ್ಡು ಕೊಟ್ಟಿಲ್ಲ. 4,000 ಕುಟುಂಬಕ್ಕೆ ನಿವೇಶನ ಕೊಡ್ತೀವಿ ಅಂತ ಹೇಳಿಕೊಡ್ಲಿಲ್ಲ. ಇದೆಲ್ಲವನ್ನ ನೋಡಿ ನಾನು ಧ್ವನಿ ಎತ್ತಿದ್ದೀನಪ್ಪ. ಅಭಿವೃದ್ಧಿಗೆ ಅಡ್ಡಿ ಮಾಡಬೇಕು ಅಂತ ನಾನು ಧ್ವನಿ ಎತ್ತಿಲ್ಲ. ನಾವು ರಾಮನಗರಕ್ಕೆ ಬಂದಾಗ ಕನಕ್ಪುರ ಹೇಗಿತ್ತು? ಕನಕ್ಪುರದಲ್ಲಿ ಬೀದಿ ಲೈಟ್ ಕಂಬ ಇರಲಿಲ್ಲ. 20 ವರ್ಷದಿಂದ ಭೂಮಿ ಕೊಟ್ಟಂತಹ ರೈತರಿಗೆ ಇನ್ನೂ ದುಡ್ಡು ಸಿಕ್ಕಿಲ್ಲ. 4,000 ಕುಟುಂಬಕ್ಕೆ ನಿವೇಶನ ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ಕೊಟ್ಟಿಲ್ಲ. ಇದೆಲ್ಲ ನೋಡಿ ನಾನು ಇವಾಗ ಧ್ವನಿ ಎತ್ತಿದ್ದೀನಿ ಅವರ ವಿರುದ್ಧ ಅಂತ ಹೇಳಿ ಎಚ್ಡಿಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಹಾನ್ ಅಭಿವೃದ್ಧಿ ಹರಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದೋ ಬೃಂದಾವನ ಪಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಗೆ ಸಿಟ್ಕೊಂಡ್ ಬರೋರ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪ್ಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರನ್ನ ಹೇಳ್ಕೊಂಡವ್ರಲ್ಲ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆನಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ಕೆ ಬರುತ್ತೆ. ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖಾ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋದು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ಲವತಾ ಇದ್ದಾರೆ. ಅದೆಂಥದ್ದು ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಏನೋ ಶಾಸಕ ಅವನಲ್ಲ ಮಂತ್ರಿ ಮಾಡ್ಬಿಟ್ಟವ್ರೆ. ಇದೆಂಥದ್ದು ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಏನಾದ್ರು ಗೊತ್ತಿದೆಯಾ? ಓದ್ತಾರ? ಸಬ್ಜೆಕ್ಟ್ ಗೊತ್ತಿದೆಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ, ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್ನಿಂದ ಕಲೆಕ್ಟ್ ಮಾಡಿರೋದೆ. 2016ರಲ್ಲಿ ಇದೇ ಜಯಚಂದ್ರ ಅವ್ರನ್ನ ಸದನ ಸಮಿತಿ ಅಧ್ಯಕ್ಷರು ಮಾಡಿ ರಿಪೋರ್ಟ್ ಕೊಟ್ರಲ್ಲ. ಏನು ಕೊಟ್ಟಿದ್ದಾರೆ ರಿಪೋರ್ಟು? ಸ್ವಲ್ಪ ಟೈಮ್ ಇದ್ರೆ ಓದಿ ಏನಿದೆ ಅಂತೇಳಿ. ಇಬ್ಬರು ಮಹಾನ್ ಅಭಿವೃದ್ಧಿ ಹರಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದೋ ಬೃಂದಾವನ ಪಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಗೆ ಸಿಟ್ಕೊಂಡ್ ಬರೋರ್ನ ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಆ ಕಂಪ್ನಿಗೆ ರೆಡ್ ಕಾರ್ಪೆಟ್ ಹಾಕಿ ಯಾವ ರೀತಿ ಆ ಕಂಪನಿ ಜೊತೆ ಶಾಮೀಲಾಗಿ ರೈತರನ್ನ ಬೀದಿಗೆ ತಂದಿಟ್ರು. 20 ವರ್ಷದಿಂದ ಭೂಮಿ ದುಡ್ಡು ಕೊಟ್ಟಿಲ್ಲ.
ಕೋರ್ಟಲ್ಲಿ ಹೇಳ್ತಾರೆ, ಇದೇ KDB ನೈಸ್ ಕಂಪ್ನಿ ಮಾಲೀಕರು, ಈ KDB ಆಕ್ಟ್ ಇರೋದನ್ನೇ ಏನು ನಾವು ಭೂಮಿನ ಅಕ್ವೈರ್ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲ, ಯಾವಾಗ ನಮ್ಮ ಕೈಲಾಗುತ್ತೋ ಕೊಡ್ತೀವಿ, ಅಲ್ಲಿವರೆಗೆ ರೈತರು ಕಾಯಬೇಕು ಅಂದರೆ ಇವತ್ತು ಏನಾಗಬೇಕು? ನಿವೇಶನಗಳು ಕೂಡ ಕೊಟ್ಟಿಲ್ಲ ಸರ್. ನಿವೇಶನ 4,000 ಕುಟುಂಬಕ್ಕೆ ನಿವೇಶನ ಕೊಡ್ತೀವಿ ಅಂತೇಳಿ ನಿವೇಶನ ಕೊಡಲಿಲ್ಲ. ಇದೆಲ್ಲ ನೋಡೇ ನಾನು ಧ್ವನಿ ಎತ್ತಿದ್ದೀನಪ್ಪ. ನಾನು ಅಭಿವೃದ್ಧಿಗೆ ಕುಂಠಿತ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತಿಲ್ಲ. 27 ವರ್ಷ ಆಯಿತು, ಇನ್ನು ಎಷ್ಟು ವರ್ಷ ಬೇಕು? ಬೆಂಗಳೂರು ಮೈಸೂರು ರಸ್ತೆ ಮಾಡಕ್ಕೆ ಈಗಾಗಲೇ ನ್ಯಾಷನಲ್ ಹೈವೇ ಮಾಡೋರಲ್ಲ. ಈ ರಸ್ತೆ ಎಷ್ಟು ವರ್ಷದಲ್ಲಿ ಮಾಡಿದ್ರಿ? ಈಗ ಬೆಂಗಳೂರು ಟು ಮೈಸೂರು ಈಗ ರಸ್ತೆ ಆಗಿದೆ. ಇವರು 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ, ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರೆ ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಇದು ಬೇಕಾದಷ್ಟು ಚರ್ಚೆ ಮಾಡಬೇಕು ಅಂದ್ರೆ ವಿಷಯಗಳಿದೆ. ಇವ್ರು ಏನೇನು ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ, ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜನ ನಮಗೆ ಶಕ್ತಿ ಕೊಟ್ಟವ್ರೆ, ಆ ಶಕ್ತಿ ಜನಕ್ಕೋಸ್ಕರ ಧ್ವನಿ ಎತ್ತಿದ್ವಿ. ಎಲ್ಲಿ ಯಾವ ಪಾಪದೊಳೆ? ಕೊಳೆನ ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಆಗಿತ್ತು, ಬೀದಿ ಕಂಬಿ ಇರಲಿಲ್ಲ, ಲೈಟ್ ಇರಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸೋದು ದೇವೇಗೌಡರು ಇವರೇ ಎಲ್ಲಿದ್ರು? ಆಗ ಅಲ್ಲಿ ಕೊತ್ವಾಲನಿಗೆ ಎಂಡ ಕೊಡೋ ಬಾಟ್ಲು ಹೊಡ್ಕೊಂಡು ಕೂತಿದ್ರು, ದೇವೇಗೌಡರು ಕೆಲಸ ಮಾಡೋದು. ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಆ ಕಂಪ್ನಿಗೆ ರೆಡ್ ಕಾರ್ಪೆಟ್ ಹಾಕಿ ಯಾವ್ಯಾವ ರೀತಿ ಆ ಕಂಪ್ನಿ ಜೊತೆ ಶಾಮೀಲಾಗಿ ರೈತರನ್ನ ಬೀದಿ ತಂದಿಟ್ರು. 20 ವರ್ಷದಿಂದ ಭೂಮಿ ದುಡ್ಡು ಕೊಟ್ಟಿಲ್ಲ. ಕೋರ್ಟಲ್ಲಿ ಹೇಳ್ತಾರೆ, ಇದೇ KDB ನೈಸ್ ಕಂಪ್ನಿ ಮಾಲೀಕರು, ಈ KDB ಆಕ್ಟ್ ಇರೋದನ್ನೇ ಏನು ನಾವು ಭೂಮಿನ ಅಕ್ವೈರ್ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲ, ಯಾವಾಗ ನಮ್ಮ ಕೈಲಾಗುತ್ತೋ ಕೊಡ್ತೀವಿ, ಅಲ್ಲಿವರೆಗೆ ರೈತರು ಕಾಯಬೇಕು ಅಂದರೆ ಇವತ್ತು ಏನಾಗಬೇಕು? ನಿವೇಶನಗಳು ಕೂಡ ಕೊಟ್ಟಿಲ್ಲ ಸರ್. ನಿವೇಶನ 4,000 ಕುಟುಂಬಕ್ಕೆ ನಿವೇಶನ ಕೊಡ್ತೀವಿ ಅಂತೇಳಿ ನಿವೇಶನ ಕೊಡಲಿಲ್ಲ. ಇದೆಲ್ಲ ನೋಡೇ ನಾನು ಧ್ವನಿ ಎತ್ತಿದ್ದೀನಪ್ಪ. ನಾನು ಅಭಿವೃದ್ಧಿಗೆ ಕುಂಠಿತ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತಿಲ್ಲ. 27 ವರ್ಷ ಆಯಿತು, ಇನ್ನು ಎಷ್ಟು ವರ್ಷ ಬೇಕು? ಬೆಂಗಳೂರು ಮೈಸೂರು ರಸ್ತೆ ಮಾಡಕ್ಕೆ ಈಗಾಗಲೇ ನ್ಯಾಷನಲ್ ಹೈವೇ ಮಾಡೋರಲ್ಲ. ಈ ರಸ್ತೆ ಎಷ್ಟು ವರ್ಷದಲ್ಲಿ ಮಾಡಿದ್ರಿ? ಈಗ ಬೆಂಗಳೂರು ಟು ಮೈಸೂರು ಈಗ ರಸ್ತೆ ಆಗಿದೆ. ಇವರು 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ, ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ 20,000 ಎಕರೆಗೆ